ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಅನೇಕ ಪ್ರದೇಶಗಳಲ್ಲಿ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಉಂಟಾಗಿರುವಂತಹ ಕಾವೇರಿ ಪ್ರವಾಹದ ಹಿನ್ನೆಲೆಯಲ್ಲಿ ಜಾನುವಾರುಗಳು ಸೇರಿದಂತೆ ಜನಜೀವನ ಕೂಡ ವ್ಯವಸ್ಥೆ ಆಗಿದೆ ಮತ್ತು ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಕಾಳಜಿ ಕೇಂದ್ರಕ್ಕೆ ಭಾಳಷ್ಟು ಜನರನ್ನು ರಕ್ಷಣಾ ಕಾರ್ಯದಲ್ಲಿ ರಕ್ಷಣಾ ಸಿಬ್ಬಂದಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಸಹಕಾರದಿಂದ ಅವರೆಲ್ಲರನ್ನು ಕಾಳಜಿ ಕೇಂದ್ರದಲ್ಲಿ ಸಾಗಿಸಲಾಗಿದೆ ಮತ್ತು ಅಲ್ಲಿ ಇರಲು ಕೂಡ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಲು ಎಲ್ಲ ಥರ ಪ್ರತಿಯೊಂದು ಸೌಲಭ್ಯಗಳನ್ನು ಕಲ್ಪಿಸಲು ಆಹಾರ ಮತ್ತು ಇದೇ ರೀತಿ ಅವರಿಗೆ ಎಲ್ಲ ಥರ ಅನುಕೂಲಗಳನ್ನು ಕಲ್ಪಿಸುವುದಕ್ಕೆ ಜಿಲ್ಲಾಡಳಿತದ ಶ್ರಮ ವಹಿಸಿದೆ. ಮತ್ತು ನೋಡಿ, ಈ ಹಸುಗಳು ಸಹ ಒಂದಷ್ಟು ಕಡೆ ಜಾನುವಾರುಗಳು ಕತ್ತೆಗಲ್ ಬಳಿ ಹೊಸ ಸೇತುವೆ ಬಳಿ ಹಸುಗಳು 30-40 ಇದೆ. ಹಾಗಾಗಿ ಇದರ ರಕ್ಷಣೆಗೂ ಕೂಡ ಭಾಳಷ್ಟು ಜನ ನಿರ್ಣಯ ಮಾಡಿದ್ದಾರೆ. ಮತ್ತು ಈ ಪ್ರದೇಶದಲ್ಲಿ ಹೇಗೆ ಅಲ್ಲಿ ಹಸುಗಳು ಇಷ್ಟೊಂದು ಹಸುಗಳು ಇಲ್ಲಿ ಆಗ್ತಿತ್ತು, ಇದು ಮುಂಚಿತವಾಗಿ ಹೋಗಿರೋ ಜಾಗ ಅಂತ ಹೇಳಲಾಗ್ತಿದೆ. ಈಗ ಕರವೇ ಪ್ರವೀಣ್ ಶೆಟ್ಟಿ ಬಣ ಕೂಡ ಅಧ್ಯಕ್ಷರಾದ ಅಯಾಜ್ ಅವರು ಸಹ ನಮಗೆ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮನವಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾಡಳಿತಕ್ಕೆ. ಇದರ ರಕ್ಷಣೆ ದಯವಿಟ್ಟು ಮಾಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಅವರ ಕಾಳಜಿನ ನಾವು ಅಭಿನಂದಿಸಲೇಬೇಕಾಗುತ್ತೆ. ಮತ್ತು ಈಗ ದಾಸನಪುರದಲ್ಲೂ ಕೂಡ ಅಲ್ಲಲ್ಲಿ ಮಧ್ಯರಾತ್ರಿ ಬುಧವಾರ ಮಧ್ಯರಾತ್ರಿಯಿಂದ ಪ್ರಾರಂಭವಾದಂತಹ ರಕ್ಷಣಾ ಕಾರ್ಯಗಳು ಬೆಳಗ್ಗೆವರೆಗೂ ಕೂಡ ಒಂದಷ್ಟು ಜನರನ್ನು ಸಾಗಿಸಲಾಗಿದೆ. ಮಧ್ಯರಾತ್ರಿವರೆಗೂ ಅಲ್ಲಿ 2:32 ಗಂಟೆ ಮೇಲೆ ಬಂದಿದೆ ನೀರು. ಪ್ರವಾಹ ಜಾಸ್ತಿ ಆಗಿತ್ತು. ಸುಮಾರು ಪ್ರದೇಶಗಳಲ್ಲಿ ದಾಸನಪುರ ಮತ್ತು ಹಳೆಯನಗಳ್ಳಿ ಪ್ರದೇಶಗಳಲ್ಲಿ ನೀರಿನ ಹೆಚ್ಚಿನ ಪ್ರಮಾಣ ಆಗಿದೆ. ನೋಡಿ, ಇಲ್ಲಿ ಸೇತುವೆ ಮತ್ತು ಹಳೆ ಸೇತುವೆ ಸಂಪೂರ್ಣ ದಾಸನಪುರಕ್ಕೆ ಹೋಗೋ ಜಾಗದಲ್ಲಿ ನೀರು ತುಂಬ ಹರಿದಿದೆ. ಗದ್ದೆ ಬಯಲುಗಳೆಲ್ಲ ಬಂದಿದೆ. 2 ಲಕ್ಷ ಹೆಚ್ಚು ನೀರು ಪ್ರವಾಹದಿಂದ ಇಲ್ಲಿ ಬಂದು ತೊಂದರೆ ಆಗಿದ್ದರಿಂದ ಅಗ್ನಿಶಾಮಕ ದಳ ಸೇರಿದಂತೆ ಭಾಳಷ್ಟು ಸಿಬ್ಬಂದಿಗಳು ಇಲ್ಲಿನ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಜನರ ರಕ್ಷಣೆಯನ್ನು ಮಾಡಿದ್ದಾರೆ. ಗುರುವಾರನೂ ಕೂಡ ಒಂದಷ್ಟು ಕಡೆ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಆದರೆ ಕಾವೇರಿ ಪ್ರವಾಹದಲ್ಲಿ ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗ್ತದೆ ಮತ್ತು ಹೆಚ್ಚಿನ ನೀರು ಬಂದರೆ ತಾನೇ ಈಗ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಮಳೆ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಆ ಪ್ರದೇಶಗಳು ಆಗ ಗ್ರಾಮಗಳಲ್ಲಿ ಮತ್ತು ಜಲಾನಯನ ಪ್ರದೇಶಗಳಲ್ಲಿ ಉಂಟಾಗ್ತಿರುವಂಥ ಪ್ರದೇಶಗಳಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಗಳಿಲ್ಲದೆ ಇದ್ದರೂ ಕೂಡ ಒಟ್ಟಾರೆ ಯಾವುದೇ ಅನಾಹುತಗಳಿಲ್ಲದೆ ಅಧಿಕಾರಿಗಳ ಕಾಳಜಿ ಮತ್ತು ಜನಪ್ರತಿನಿಧಿಗಳ ಕಾಳಜಿಯಿಂದ ಅಟ್ಲೀಸ್ಟ್ ಒಂದಷ್ಟು ಅನಾಹುತಗಳನ್ನು ತಪ್ಪಿಸುವಲ್ಲಿ 1 ವಾರದಿಂದಲೂ ತೆಗೆದುಕೊಂಡಿರುವಂಥ ಮುಂಜಾಗ್ರತಾ ಕ್ರಮಗಳನ್ನು ಅಧಿಕಾರಿಗಳು ಶ್ರಮ ವಹಿಸಿದ್ದಾರೆ ಅಂತ ಹೇಳಬಹುದು. ಮತ್ತು ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರದೇಶಗಳನ್ನು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಈ ಪ್ರದೇಶಗಳಲ್ಲಿ ಸದ್ಯದ ಮಟ್ಟಿಗೆ ನೀರು ಜಾಸ್ತಿ ಆಗಿದೆ ಮತ್ತು ಅನಾಹುತಗಳಾಗ್ಬೋದು ಅಥವಾ ಇನ್ನೇನಾರು ಜಮೀನುಗಳಲ್ಲಿ ನೀರು ನುಗ್ಗಿರ್ಬೋದು ಅಥವಾ ಮನೆಗಳ ನೀರು ನುಗ್ಗಿರ್ಬೋದು. ರಕ್ಷಣಾ ಕಾರ್ಯದಲ್ಲಿ ಜನರನ್ನು ಮತ್ತು ಒಂದಷ್ಟು ಜಾನುವಾರುಗಳನ್ನ ಸಾಗಿಸಿದ್ದಾರೆ. ಸತ್ಯಗಾಲದಲ್ಲಿ ಒಂದು ಬಳಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಜಾನುವಾರುಗಳಿಗೆ ಅಂಥ ಸಮಸ್ಯೆಗಳಾಗಿಲ್ಲ ಅಂತ ಕಾಣ್ತಾ ಇದೆ ಮಾಹಿತಿಗಳು. ಒಟ್ಟಾರೆ ಇದನ್ನೆಲ್ಲ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ನಮಸ್ಕಾರ.